ಇವನು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಎರಡು ಮಾತುಗಳನ್ನು ಆಡ್ತೇನೆ ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರೇಮ್. ನಾನು 4ನೇ ತರಗತಿ ಓದುತ್ತಾ ಇದ್ದೇನೆ. ನನ್ನ ಶಾಲೆಯ ಹೆಸರು KPS ಚಾಣಕೃಷ್ಣನ್. ನಾನು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸಾವಿತ್ರಿಬಾಯಿ ಫುಲೆ ಅವರು ಜನವರಿ 3ರಂದು 1831ರಂದು ಜನಿಸಿದರು. ಅವರ ತಂದೆ ಖಂಡೋಬಾ ದೇವಸ್ ಪಾಟೀಲ್, ತಾಯಿ ಲಕ್ಷ್ಮೀಬಾಯಿ. ಅವರಿಗೆ 9ನೇ ವಯಸ್ಸಿನಲ್ಲಿ ವಿವಾಹವನ್ನು ಮಾಡಿದರು. ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹವಿತ್ತು. ಅವರ ಗಂಡ ಜ್ಯೋತಿಬಾ ಫುಲೆ ಅವರು 13ನೇ ವಯಸ್ಸಿನಲ್ಲಿ ವಿವಾಹವಾದರು. ಅವರು ಬೇರೆ ಹುಡುಗಿಯರ ತರ ಇರಲಿಲ್ಲ. ಅವರು ಬಾಲ್ಯದಲ್ಲಿಯೇ ಶಿಕ್ಷಣ ಕಲಿಯಬೇಕೆಂಬ ಹಂಬಲವಿತ್ತು. ಇದರ ಸಲುವಾಗಿ ಅವರು ವಿವಾಹವಾದ ನಂತರವೂ ಸಹ ಶಿಕ್ಷಣ ಕಲಿಯಬೇಕೆಂದು ಕಾಡುತ್ತಾ ಇತ್ತು. ಈ ವಿಷಯ ಜ್ಯೋತಿಬಾ ಫುಲೆ ಅವರಿಗೆ ತಿಳಿಯಿತು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಅನಾವಶ್ಯಕ ಅಂತ ಇತ್ತು. ಅಂದರೂ ಸಹ ಜ್ಯೋತಿಬಾ ಫುಲೆ ಅವರು ಪುಸ್ತಕವನ್ನು ಹಿಡಿದುಕೊಂಡು, ಬಾ ಸಾವಿತ್ರಿ, ನಾನು ನಿನ್ನನ್ನು ವಿದ್ಯೆಯನ್ನು ಕಲಿಸುವೆ ಎಂದಾಗ ಹೀಗೆ ಅವರ ಪ್ರಾಥಮಿಕ ಶಾಲೆಯನ್ನು ಮುಗಿಸಿದರು. ಹೀಗೆ ಜ್ಯೋತಿಬಾ ಫುಲೆ ಅವರು ಒಂದು ದಿನ ಹೀಗೆ ಹೋಗ್ತಾ ಇದ್ದರು. ಆಗ ಒಬ್ಬ ವಿಧವೆಯೊಬ್ಬಳು ನದಿಗೆ ಹಾರಿ ಆತ್ಮಹತ್ಯೆ ಮಾಡಲು ಬಂದಿದ್ದರು. ಆಗ ಜ್ಯೋತಿಬಾ ಫುಲೆ ಅವರು ಆಕೆಯನ್ನು ತಡೆದರು. ಏಕೆ ನೀನು ಆತ್ಮಹತ್ಯೆಯನ್ನು ಏಕೆ ಮಾಡ್ತಾ ಇದ್ದೀಯಾ? ಈ ಸಮಾಜದಲ್ಲಿ ವಿಧವೆಯರನ್ನು ಬಹಳ ಕಷ್ಟವನ್ನು ಕೊಡ್ತಾ ಇದ್ದಾರೆ. ನಮ್ಮನ್ನು ಬದುಕಲು ಯಾವ ಅವಕಾಶ ಇಲ್ಲ, ನನ್ನನ್ನು ಬಿಡಿ ಎಂದಾಗ ಜ್ಯೋತಿಬಾ ಫುಲೆ ಅವರಿಗೆ ಬಹಳ ದುಃಖವಾಯಿತು. ಆಗ ಈ ವಿಷಯವನ್ನು ತೆಗೆದುಕೊಂಡು ಸಾವಿತ್ರಿಬಾಯಿ ಫುಲೆ ಅವರಿಗೆ ಹೇಳುತ್ತಾರೆ. ಆಗ ಇದಕ್ಕೆಲ್ಲ ದಾರಿ ಒಂದೇ, ಮಹಿಳೆಯರು ಶಿಕ್ಷಣ ಕಲಿಯಬೇಕು ಎಂದು ಹೇಳಿದರು. ಆಗ ನಾನು ಶಿಕ್ಷಣವನ್ನು ಹೇಳುತ್ತೇನೆ, ಮಹಿಳೆಯರಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ಹೀಗೆ ಅವರು ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರಿಗೆ ಶಿಕ್ಷಣವನ್ನು ಕಲಿಸಲು ಹೋಗುತ್ತಿರುವಾಗ ಆಗಿನ ಕಾಲದಲ್ಲಿ ಮೂಢನಂಬಿಕೆಯಲ್ಲಿ ಮುಳುಗಿ ಹೋಗಿದ್ದ ಮುಖಂಡರು ಧರ್ಮರಾಯರು ಬಂದು ಅವರನ್ನು ತಡೆಯುತ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರಿಗೆ ತಡೆಯುತ್ತಾರೆ. ನೀನು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ಯಾ, ನೀನು ಹಾಳಾಗುವ ಬದಲು ಹೆಣ್ಣು ಮಕ್ಕಳನ್ನು ಸಹ ಹಾಳು ಮಾಡುತ್ತಿದ್ಯಾ ಎಂದು ಅವರು ಅಲ್ಲಿದ್ದ ಕಲ್ಲು ಮತ್ತು ಸಗಣಿ, ಕೊಳಚೆ ನೀರುಗಳಿಂದ ಅವರನ್ನು ಅವಮಾನವನ್ನು ಮಾಡುತ್ತಾರೆ. ಆದರೆ ಅವರು ಆ ಕಲ್ಲುಗಳನ್ನು ಪುಷ್ಪ ಎಂದು ತಿಳಿದುಕೊಂಡು ಹಾಗೆ ಹೋಗುತ್ತಾರೆ. ಹೀಗೆ ದಿನಾಲೂ ಅವಮಾನವನ್ನು ಅವರಿಗೆ ಮಾಡ್ತಾ ಇದ್ದರು. ಜನರು ನನ್ನ ಮೇಲೆ ಕಲ್ಲು, ಸಗಣಿ, ಕೊಳಚೆ ನೀರುಗಳನ್ನು ಹಾಕುತ್ತಾರೆ ಎಂದು ತಿಳಿದುಕೊಂಡು ಅವರು ದಿನಾಲೂ ಶಾಲೆಗೆ ಹೋಗು ಕೈ ಚೀಲದಲ್ಲಿ ತನ್ನ ಸೀರೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ಅವರು ಮಕ್ಕಳು ಬರುವ ಮುನ್ನ ಶಾಲೆಗೆ ಹೋಗಿ ಅವರು ಒದ್ದೆಯಾದ ಸೀರೆಯನ್ನು ಕಳೆದು ಬೇರೆ ಸೀರೆಯನ್ನು ಹಾಕಿ ಶಿಕ್ಷಣವನ್ನು ಕಲಿಸ್ತಾ ಇದ್ದರು. ಹೀಗೆ ಅವರು ಮೊದಲ ಶಾಲೆಯನ್ನು 1846ರಲ್ಲಿ ಪ್ರಾರಂಭಿಸಿದರು. ಇಷ್ಟೆಲ್ಲ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಮಗನಂತೆ ಕ್ಷಮಿಸಿಬಿಡಿ. ಧನ್ಯವಾದ.